ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಇವತ್ತು ನಾನು ಆ್ಯನಿಮಲ್ ಸ್ಪಿರಿಟ್ ಅಥವಾ ಸ್ಪಿರಿಟ್ ಆ್ಯನಿಮಲ್ಸ್, ಪವರ್ ಆ್ಯನಿಮಲ್ಸ್ ಅಂತ ಏನು ಕರೀತಾರೆ ಅದರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ವಿನಯಪೂರ್ವಕ ವಿನಂತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಪವರ್ ಆ್ಯನಿಮಲ್ಸ್ ಮತ್ತು ಸ್ಪಿರಿಟ್ ಆ್ಯನಿಮಲ್ಸ್ ಅಂತಂದಾಗ ಅದು ಏನದು? ಪವರ್ ಆ್ಯನಿಮಲ್ ಅಂತಂದಾಗ ನಮಗೆ ಶಕ್ತಿಯನ್ನು ಕೊಡುವಂಥ, ನಮಗೆ ಗೈಡೆನ್ಸನ್ನು ಕೊಡುವಂಥ, ಮಾರ್ಗಸೂಚಿ ಮಾರ್ಗದರ್ಶನ ನೀಡುವಂಥ ಒಂದು ಪ್ರಾಣಿ ಅಥವಾ ಪಕ್ಷಿ ಅಂತ ಹೇಳ್ಬೋದು. ಸೊ ಇದು ಯಾಕೆ ನಾವು ತಿಳ್ಕೊಬೇಕಂತಂದಾಗ, ಎಷ್ಟೋ ಸರ್ತಿ ಟೋಟೆಮ್ ಅಂತ ಕರೀತಾರೆ ಅಥವಾ ಲಾಂಛನ ಅಂತ ಹೇಳ್ತಾರೆ. ಈಗ ರಾಜಮನೆತನದವರಿಗೆ ಒಂದು ಲಾಂಛನ ಇರುತ್ತೆ, ಅಥವಾ ಸಾಧಾರಣ ಮನುಷ್ಯನಿಗೂ ಕುಟುಂಬದ ಒಂದು ಲಾಂಛನ ಇರುತ್ತೆ. ಈಗ ಹೊಯ್ಸಳರಿಗೆ ಆ ಒಂದು ಹುಲಿಯನ್ನು ಹೊಡಿತಾ ಇರುವಂಥ ರಾಜನ ಒಂದು ಲಾಂಛನ ಇದೆ ಅಲ್ವಾ, ಪೊಯ್ಸಳ ಅನ್ನೋದನ್ನು ಹೊಯ್ಸಳ ಅಂತ ಹೇಳ್ತಾರಲ್ವ. ಆ ಥರ ಸುಮಾರು ವಿಷಯಗಳು ಲಾಂಛನವಾಗಿ ಇರುತ್ತೆ. ಆ ಲಾಂಛನಕ್ಕೆ ನಾವು ಗೌರವ ಸೂಚಿಸ್ತಾ ಅದು ಒಂದು ಪವರ್, ಅಂದರೆ ಒಂದು ಶಕ್ತಿಯನ್ನು ಕೂಡಿಸ್ಕೊಂಡು ಕೇಂದ್ರೀಕರಿಸ್ಕೋತಾ ಇರುತ್ತೆ. ಮತ್ತು ಶಮ್ಯಾನಿಸಮ್ ಅನ್ನೋ ಒಂದು ರೀತಿ ನೀತಿಯಲ್ಲಿ ಶಮ್ಯಾನಿಕ್ ಜರ್ನಿ ಅಂತ ಕರೀತಾರೆ. ಆ ಶಮ್ಯಾನಿಸಮಲ್ಲಿ ಪ್ರಕೃತಿಗೆ ನಿಕಟವಾಗಿ ಅವರು ಸ್ಪಂದಿಸ್ತಾ ಹೋಗ್ತಾರೆ. ಯಾರು? ಆ ಶಮ್ಯಾನ್ ಅನ್ನೋವಂಥವ್ರು ಆ ಪ್ರಕೃತಿಗೆ ಸ್ಪಂದಿಸ್ತಾ ಹೋಗ್ತಾರೆ. ಮತ್ತು ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಎಲೆ, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲದರ ಜೊತೆಗೆ ಅವರು ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ. ಪರಸ್ಪರ ಅವರು ಅರ್ಥ ಮಾಡ್ಕೊಳ್ತಾರೆ, ವಿಷಯ ವಿನಿಮಯ ಮಾಡ್ಕೊಳ್ತಾರೆ. ಹಾಗೆಯೇ ಗಾಳಿ ಮತ್ತು ಪ್ರಕೃತಿ ದತ್ತವಾಗಿ ಬರುವಂಥ ಎಲ್ಲ ಪಂಚಭೂತಗಳು ಅಂತ ಹೇಳ್ಬೋದು, ಬೆಂಕಿ ಇರ್ಬೋದು, ನೀರಿರ್ಬೋದು, ಒಂಥರ ಅವರಿಗೆ ವಿಷಯಗಳನ್ನು ತಿಳಿಸುತ್ತೆ ಅಂತ ಹೇಳ್ಬೋದು. ಶಮ್ಯಾನಿಕ್ ಹೀಲಿಂಗ್ ಅನ್ನೋದು ತುಂಬ ಪವರ್ಫುಲ್ ಹೀಲಿಂಗ್. ನಿಮಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಒಂದು ಮೆಸೇಜನ್ನು ಹಾಕಿ ಅದರ ಡೀಟೇಲ್ಸನ್ನು ಕೊಡ್ತೀವಿ. ಶಮ್ಯಾನಿಕ್ ಹೀಲಿಂಗಲ್ಲಿ ಕಾಯಿಲೆಗಳನ್ನು ಕೂಡ ಗುಣ ಮಾಡ್ಬೋದು. ಕೆಲವೊಮ್ಮೆ ಹಣಕಾಸಿನ ತೊಂದರೆಗಳು ಯಾವುದನ್ನು ಬೇಕಾದರೂ ಹೀಲ್ ಮಾಡೋ ಒಂದು ಗುಣ ಇರುತ್ತೆ. ಈ ಶಮ್ಯಾನಿಕ್ ಹೀಲಿಂಗ್ ಒಂದು ಭಾಗ ಆದರೆ ನಾವು ಇವತ್ತು ಮಾತಾಡ್ತಿರೋದು ಶಮ್ಯಾನಿಕ್ ಹೀಲಿಂಗ್ ಬಗ್ಗೆ ಅಲ್ಲ. ಶಮ್ಯಾನಿಕ್ ಹೀಲಿಂಗ್ನ ಒಂದು ಭಾಗ ಅಂತ ಹೇಳ್ಬೋದು ಈ ಪವರ್ ಆ್ಯನಿಮಲ್ಸ್ ಅಥವಾ ಸ್ಪಿರಿಟ್ ಆ್ಯನಿಮಲ್ಸ್ ಅಂತ. ಪ್ರತಿಯೊಬ್ಬರಿಗೂ ಒಂದು ಸ್ಪಿರಿಟ್ ಆ್ಯನಿಮಲ್ ಇರುತ್ತೆ. ಅಂದರೆ ಆ ಒಂದು ಪ್ರಾಣಿ, ಪಕ್ಷಿ ಯಾವುದಾದ್ರೂ ಇರ್ಬೋದು, ನಮಗೆ ಮಾರ್ಗಸೂಚಿಯಾಗಿ ನಮ್ಮ ಜೀವನದಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ನನ್ನ ಮಾರ್ಗಸೂಚಿ, ನನ್ನ ಸ್ಪಿರಿಟ್ ಆ್ಯನಿಮಲ್, ಪವರ್ ಆ್ಯನಿಮಲ್ ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅನ್ನೋದು ನನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ನೀವು ಕೇಳೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಉಲ್ಫ್ ಅನ್ನೋದು ನನಗೆ ಮಾರ್ಗಸೂಚಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಮೆಡಿಟೇಷನನ್ನು ಮಾಡಿಸ್ತೀನಿ. ನಿಮ್ಮ ಒಂದು ಸ್ಪಿರಿಟ್ ಆ್ಯನಿಮಲ್ ಅಥವಾ ಪವರ್ ಆ್ಯನಿಮಲ್ ಯಾವುದು ಅಂತ ನೀವು ತಿಳ್ಕೊಳ್ಳಿ. ಸೊ ಆರಾಮಾಗಿ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಪಾದಗಳು ನೆಲದ ಮೇಲೆ ಸ್ಪರ್ಶಿಸ್ತಾ ಇರಲಿ, ಬೆನ್ಮೂಳೆ ನೇರವಾಗಿರಲಿ, ಕಣ್ಣನ್ನು ಮುಚ್ಚಿ. ಅಂದರೆ ನಾನು ಹೇಳ್ಕೊಡ್ತಾ ಇರೋದ್ರಿಂದ ನಾನು ಸ್ಪೆಕ್ಸನ್ನು ತೆಗಿತಿಲ್ಲ. ನೀವು ಯಾವುದೇ ಮೆಡಿಟೇಷನ್ ಮಾಡಬೇಕಾದ್ರೆ ಸ್ಪೆಕ್ಸನ್ನು ತೆಗೆದಿಟ್ಟರೆ ಒಳ್ಳೆಯದು. ಸ್ಪೆಕ್ಸನ್ನು ತೆಗೆದಿಡಿ, ಸ್ಪೆಕ್ಸ್ ಹಾಕೋರು. ಮತ್ತು ನಿಮ್ಮ ಕೈಗಳು ಹೀಗೆ ಓಪನ್ ಆಗಿ ನಿಮ್ಮ ತೊಡೆಗಳ ಮೇಲೆ ಇರಲಿ. ದೀರ್ಘವಾದ ಒಂದು ಉಸಿರನ್ನು ತಗೊಳ್ಳಿ ಮತ್ತು ಆರಾಮವಾಗಿ ಆ ಉಸಿರನ್ನು ಹೊರಗೆ ಬಿಡಿ. ಮತ್ತೊಂದು ದೀರ್ಘವಾದ ಉಸಿರು. ಈ ಒಂದೊಂದು ದೀರ್ಘ ಶ್ವಾಸದಲ್ಲಿ ನಿಮ್ಮ ದೇಹ ಆರಾಮಗೊಳ್ಳುತ್ತಿದೆ. ಯೋರ್ ಬಾಡಿ ಈಸ್ ರಿಲ್ಯಾಕ್ಸಿಂಗ್. ಮತ್ತೊಂದು ದೀರ್ಘವಾದ ಉಸಿರಿನ ಜೊತೆಗೆ ನಿಮ್ಮ ಒಂದು ನೆಕ್ ಆ್ಯಂಡ್ ಶೋಲ್ಡರ್ಸ್, ಅಂದರೆ ಕತ್ತು ಮತ್ತು ತೋಳು ಭಾಗ ಏನಿದೆ, ಭುಜದ ಭಾಗ, ಅದನ್ನು ಪೂರ್ತಿ ರಿಲ್ಯಾಕ್ಸ್ ಮಾಡಿ. ಏಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನನ್ನು ಸ್ಟೋರ್ ಮಾಡ್ಕೊಂಡಿರ್ತೀವಿ, ಆ್ಯಂಗ್ಸೈಟಿನ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಆರಾಮವಾಗಿ ಈ ಉಸಿರಿನ ಜೊತೆಗೆ ಎಲ್ಲ ಟೆನ್ಷನ್, ಎಲ್ಲ ಆ್ಯಂಗ್ಸೈಟಿ, ಸ್ಟ್ರೆಸ್ಸನ್ನು ಹೊರಗೆ ಹಾಕಿಬಿಡಿ. ಮತ್ತೊಂದು ದೀರ್ಘವಾದ ಉಸಿರು. ನಿಮ್ಮ ಒಂದು ಹೊಕ್ಕಳ ಭಾಗದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಗಮನವನ್ನು ಹೊಕ್ಕಳ ಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಆ ಹೊಕ್ಕಳ ಭಾಗದಲ್ಲಿ ಯಾವ ಒಂದು ಕಳಮಳವಿದೆಯಾ, ತಳಮಳವಿದೆಯಾ, ಪ್ರಶಾಂತತೆ ಇದೆಯಾ, ಬಿಸುಪಿದೆಯಾ, ಒಂದು ಕಂಪನವಿದೆಯಾ, ಏನು ನಡೀತಾ ಇದೆ ಗಮನದಲ್ಲಿ ಇಟ್ಕೊಳ್ಳಿ. ನಾನು 1 ನಿಮಿಷ ನಿಮಗೆ ಟೈಮನ್ನು ಕೊಡ್ತೀನಿ, ಅಥವಾ 30 ಸೆಕೆಂಡು. ಆ ಒಂದು ಭಾವನೆಯನ್ನು ಏನಿದೆ ಅಲ್ಲಿ, ಯಾವ ಒಂದು ವಿಷಯ ನಡೀತಾ ಇದೆ ಅಂತ ಗಮನಿಸ್ಕೊಳ್ಳಿ. ನಿಮ್ಮ ಒಂದು ಹೊಕ್ಕಳ ಭಾಗದಲ್ಲಿ ಯಾವ ಒಂದು ಫೀಲಿಂಗ್ ಇತ್ತು, ನಿಮಗೆ ಯಾವ ಥರ ಒಂದು ಅನುಕಂಪ ಇತ್ತಾ, ಕೋಪ ಇತ್ತಾ, ಉದ್ರೇಕವಿತ್ತಾ, ಏನಿತ್ತು, ಭಾವನೆ ಏನಿತ್ತು, ಅಲ್ಲಿ ನಡೀತಾ ಇರುವಂಥ ದೈಹಿಕವಾದ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಂತರ ಆ ಒಂದು ನಿಮ್ಮ ಹೃದಯ ಭಾಗದಲ್ಲಿ ಯಾವ ಭಾವನೆ ಇದೆ ಅದನ್ನು ಗಮನಿಸಿ. ಇದೆಲ್ಲ ಮಾಡಬೇಕಾದ್ರೆ ನೀವು ದೀರ್ಘವಾದ ಉಸಿರನ್ನು ತಗೊಳ್ತಾನೆ ಇರ್ತೀರಾ. ಮತ್ತು
ನೀವು ಈಗ ಒಂದು ಮೊಟ್ಟೆ ನಿಮ್ಮ ಕೈಯಲ್ಲಿರುವ ಹಾಗೆ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆ ಮೊಟ್ಟೆಯ ಒಂದು ಗಾತ್ರ ಸೈಜನ್ನು ನೀವು ನಿಮ್ಮ ಮನಸ್ಸಿನ ಮಾನಸಿಕ ಕಣ್ಗಳಿಂದ ಗಮನಿಸಿ. ಅದರ ಬಣ್ಣ, ಅದರ ಮೇಲಿರುವ ವಿನ್ಯಾಸ, ಪ್ಯಾಟರ್ನ್, ಡಿಸೈನ್ ಏನಿದೆ ನೋಡ್ಕೊಳ್ಳಿ. ಮತ್ತು ಈ ಒಂದು ಮೊಟ್ಟೆ ಹಾಗೆಯೇ ನಿಮ್ಮ ದೇಹದೊಳಗೆ ಹೊಕ್ಕು, ಅದು ಹಾಗೆ ಒಂದು ಮ್ಯಾಜಿಕ್ ಥರ ನಿಮ್ಮ ಹೊಕ್ಕಳ ಭಾಗದಿಂದ ನಿಮ್ಮ ಕಿಬ್ಬೊಟ್ಟೆ, ನಿಮ್ಮ ಒಂದು ಕ್ರಿಯಾಶೀಲತೆ ಇರುವೆಡೆ ಅಂದರೆ ಸ್ವಾದಿಷ್ಟಾನ ಚಕ್ರದ ಹತ್ರ ಅಂತ ಇಟ್ಕೊಳ್ಳಿ. ಕಿಬ್ಬೊಟ್ಟೆ ಹೊಕ್ಕಳಿನಿಂದ ಒಂದು 2-3 ಅಂಗುಲ ಕೆಳಗೆ, 2 to 3 inches ಬಿಲೋ ದ ನೇವಲ್ ಅಂತ ಹೇಳ್ಬೋದು, ಅಲ್ಲಿ ಈ ಮೊಟ್ಟೆ ಸೇರಿಕೊಂಡಿದೆ. ಗರ್ಭಕೋಶ ಇರುವಂಥ ಜಾಗ, ಮತ್ತು ಅಲ್ಲಿಂದ ನೀವು ಈ ಮೊಟ್ಟೆಯ ಒಂದು ಭಾವನೆಯನ್ನು ನೀವು ಗ್ರಹಿಸಿ. ಗೆಟ್ ದ ಫೀಲ್ ಆಫ್ ದ ಎಗ್. ಮತ್ತು ನಿಮ್ಮ ಹೃದಯದಿಂದ ಇದಕ್ಕೆ ತುಂಬ ಪ್ರೀತಿಯನ್ನು ಹರಿಸಿ. ಈಗ ಹೇಗೆ ಏನು ಅನ್ನೋ ಒಂದು ಪ್ರಕ್ರಿಯೆಗೆ ಹೋಗಬೇಡಿ. ಈ ಮೊಟ್ಟೆಗೆ ನೀವು ಜನ್ಮವನ್ನು ನೀಡ್ತಾ ಇದ್ದೀರಾ. ಈ ಮೊಟ್ಟೆ ಜನ್ಮವಾದ ತಕ್ಷಣ ಅದೇ ಬಣ್ಣದಲ್ಲಿದೆಯಾ, ಹೇಗಿದೆ ಅನ್ನೋದನ್ನು ನಿಮ್ಮ ಅರಿವಿನ ಕಣ್ಣು ಅಂದರೆ 3ನೆಯ ಕಣ್ಣು, ನಿಮ್ಮ ಹುಬ್ಬುಗಳ ಮಧ್ಯೆ ಇರುವಂಥ ಜ್ಞಾನದ ಕಣ್ಣಿನಿಂದ ನೋಡಿ. ಈಗ ಈ ಮೊಟ್ಟೆ ಒಡೆದು ಅದರ ಒಳಗಿಂದ ಏನು ಬರ್ತಾ ಇದೆ ನೋಡಿ. ಲಾಜಿಕ್ಕಿಗೆ ಹೋಗಬೇಡಿ. ಪ್ರಾಣಿ ಬಂತು ಅಂದರೆ ಪ್ರಾಣಿ ಮೊಟ್ಟೆ ಒಳಗಿಂದ ಹೇಗೆ ಬರುತ್ತೆ ಅಂತ. ನಿಮ್ಮ ಒಂದು ಸ್ಪಿರಿಟ್ ಅನಿಮಲ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಮೆಡಿಟೇಷನ್. ನಿಮಗೆ ಗಮನಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ. ಗಮನಕ್ಕೆ ಬಂದರೆ ನೆನಪಿನಲ್ಲಿ ಇಟ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಬಂತಾ ಬರಲಿಲ್ವಾ ಯಾವುದೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈಗ ನೀವು ಕಣ್ಗಳನ್ನು ತೆರೀಬೋದು. ವೆಲ್ಕಮ್ ಬ್ಯಾಕ್. ಸೊ ಮತ್ತೊಮ್ಮೆ ನಿಮಗೆ ಸುಸ್ವಾಗತ. ಸೊ ಈ ಒಂದು ನಮ್ಮ ಸ್ಪಿರಿಟ್ ಆ್ಯನಿಮಲ್ ನಾವು ತಿಳ್ಕೊಂಡಾಗ ಅದು ಏನನ್ನು ಪ್ರೇರೇಪಿಸುತ್ತೆ, ಏನನ್ನು ಮಾರ್ಗ ಸೂಚಿಸುತ್ತೆ ಅಂತ ನಾವು ತಿಳ್ಕೊಂಡಾಗ, ಅದರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋದಾಗ ಅದು ನಮಗೆ ಜೀವನ ಪರ್ಯಂತ ದಿಕ್ಸೂಚಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ನಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಹೋಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ಕೆಲವು ಪ್ರಾಣಿ, ಕೆಲವು ಪಕ್ಷಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತು ಸೆಕೆಂಡ್ ಪಾರ್ಟಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತೀನಿ. ಸೊ ಇದನ್ನು ನೀವು ಲಾಂಛನವಾಗಿ ಇಟ್ಕೋಬೋದು. ಈ ಒಂದು ಸ್ಪಿರಿಟ್ ಆ್ಯನಿಮಲ್ ನಿಮ್ದು ಯಾವುದಿದೆಯೋ ಅದರ ಒಂದು ಪೇಂಟಿಂಗ್, ಅದರ ಒಂದು ಪ್ರಿಂಟ್ ಇರುವಂಥ ಬಟ್ಟೆಯನ್ನು ಧರಿಸ್ಬೋದು. ಅದರ ಒಂದು ಬೊಂಬೆಯನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಕೋಬೋದು. ಸೊ ನಾನಾ ರೀತಿ ಇದಕ್ಕೆ ನೀವು ಕನೆಕ್ಟ್ ಆಗ್ಬೋದು. ನಿಮ್ಮ ಸ್ಮೃತಿ ಪಟಲದ ಮೇಲೆ ಅದನ್ನು ಬರಮಾಡ್ಕೋಬೋದು. ಸೊ ಪ್ರಪ್ರಥಮವಾಗಿ ಗಿಡುಗ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಆದರೆ ಅದರ ಒಂದು ಪ್ರಕ್ರಿಯೆ ಏನು ಅಂತಂದರೆ ಪರ್ಸೆಪ್ಷನ್ಸ್. ಅಂದರೆ ಏನನ್ನು ಯೋಚನೆ ಮಾಡ್ತೀವಿ ನಾವು, ಯೋಚನೆ ಮಾಡೋದೇ ಒಂದು, ಅದರ ಮಜಲುಗಳೇ ಬೇರೆ ಇರುತ್ತೆ. ಆ ಯೋಚನೆಗೆ ನಾನಾ ಮುಖಗಳಿರುತ್ತೆ. ಸೊ ಯಾವ ರೀತಿಯಿಂದ ಯಾವ ಆ್ಯಂಗಲಿಂದ ನಾವು ಒಂದು ವಿಷಯನ ನೋಡ್ಬೋದು ಅನ್ನೋದಕ್ಕೆ ಪರ್ಸೆಪ್ಷನ್ ಅಂತ ಹೇಳ್ತಾರೆ. ಸೊ ಈ ಪರ್ಸೆಪ್ಷನ್ಸನ್ನು ಕೊಡುವಂಥ ಒಂದು ಪಕ್ಷಿ ಸ್ಪಿರಿಟ್ ಆ್ಯನಿಮಲ್. ಅದು ಪಕ್ಷಿ ಆದರೂ ಆ್ಯನಿಮಲ್ ಅಂತಲೇ ಹೇಳ್ತೀವಿ, ಸ್ಪಿರಿಟ್ ಬರ್ಡ್ ಅಂತ ಹೇಳೋದಿಲ್ಲ. ಅದು ಒಂದು ಟರ್ಮಿನಾಲಜಿ ಅಂತ ಅಂದ್ಕೊಳ್ಳಿ. ಪರ್ಸೆಪ್ಷನ್ಸ್ ಅಂತ ಕೊಡುತ್ತೆ. ಮತ್ತು ಸ್ಕೆಪ್ಟಿಕಲ್, ಈ ಗಿಡುಗ ಅನ್ನೋ ಒಂದು ವ್ಯಕ್ತಿತ್ವ ಇದ್ರೆ, ಅಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಈ ಸ್ಪಿರಿಟ್ ಆ್ಯನಿಮಲ್ ಒಂಥರ ಹೊಂದತ್ತೆ. ಮತ್ತು ನೀವು ಬದಲಾಯಿಸ್ಕೋಬೋದಾ ಅಂತ ಕೇಳೋದಕ್ಕೆ ಬರಲ್ಲ. ನಿಮಗೆ ಬಂದಂಥ ಒಂದು ಇದನ್ನು ನೀವು ನಡೆಸ್ಕೊಂಡು ಹೋಗಬೇಕು. ಸೊ ಸ್ಕೆಪ್ಟಿಕಲ್ ಅಂತ ಹೇಳ್ತಾರೆ, ಅಂದರೆ ಸಿನಿಕ ಅಂತ ಹೇಳ್ಬೋದು. ಅಂದರೆ ಯಾವುದನ್ನು ಸುಲಭಕ್ಕೆ ನಂಬಲ್ಲ, ಪ್ರಶ್ನೆ ಮಾಡಿ ಅದಕ್ಕೆ ಪ್ರೂಫ್ ಬೇಕು. ಮತ್ತು ಹೀಗೆಲ್ಲ ಇಷ್ಟು ಸುಲಭಕ್ಕೆ ನಡೆದುಬಿಟ್ರೆ ಹೇಗೆ. ಈಗ ಕೆಲವೊಂದು ಸರ್ತಿ ವಿಡಿಯೋಗಳಲ್ಲಿ ಹೇಳಿದಾಗಲೂ ಕೆಲವರ ಕಾಮೆಂಟ್ ಆಗಿರುತ್ತೆ, ಅಥವಾ ನಮ್ಮ ಸೆಂಟರ್ಗೆ ಬಂದಾಗಲೂ ಕೆಲವರು ಹೇಳ್ತಾರೆ ಇಷ್ಟು ಸುಲಭಕ್ಕೆ ಎಲ್ಲ ಆಗೋದಿದ್ರೆ ಹೇಗೆ ಅಂತ ಹೇಳ್ತಾರೆ. ನಮಗೆ ಇದುವರೆಗೂ ಅನುಭವ ಆಗಿಲ್ಲ, ಇಲ್ಲ ನಡೆದುಬಿಟ್ಟಿದ್ರೆ ನಾವು ಯಾಕೆ ಅದನ್ನು ಬಯಸ್ತೀವಿ ಅಲ್ವಾ. ಈವನ್ ಈಗ ದೃಢೀಕರಣ, ಅಫರ್ಮೇಷನ್, ನಾವು ಯಾಕೆ ಅಫರ್ಮೇಷನ್ ಮಾಡ್ತೀವಿ, ನಮ್ಗೆ ಅದು ಇನ್ನೂ ದಕ್ಕಿಲ್ಲ ಅದಕ್ಕೆ ಮಾಡ್ತಾಯಿದ್ದೀವಿ. ನಮಗೆ ದಕ್ಬಿಟ್ಟಿದ್ರೆ ಅದನ್ನು ಯಾಕೆ ಹೇಳ್ತೀವಿ. ಈಗ ಉದಾಹರಣೆಗೆ ಮಗುವನ್ನು ಪಡೆಯಬೇಕು ಅಂತನೋ ದಂಪತಿಗಳು ಐ ಆಮ್ ಎ ಪ್ರೌಡ್ ಪೇರೆಂಟ್ ಆಫ್ ಅ ಹ್ಯಾಪಿ ಚೈಲ್ಡ್, ಹೆಲ್ದಿ ಚೈಲ್ಡ್ ಅಂತ ಹೇಳ್ತಾರೆ. ಆಲ್ರೆಡಿ 4 ಮಕ್ಕಳಿದ್ರೆ ಅವ್ರು ಯಾಕೆ ಹೇಳ್ತಾರೆ ಹೇಳಿ ಅಲ್ವಾ. ನಮಗೆ ನಡೆಯದ ವಿಷಯ ನಾವು ನಮ್ಮ ಜೀವನದಲ್ಲಿ ನಡೆಸ್ಕೋಬೇಕು ಅಂದಾಗ ದೃಢೀಕರಣವನ್ನು ಮಾಡ್ತೀವಿ. ಅದೇ ಥರ ಸ್ಕೆಪ್ಟಿಕಲ್ ಇರೋರು ಯಾವುದನ್ನು ಸುಲಭಕ್ಕೆ ನಂಬಲ್ಲ. ಮತ್ತು ಈ ಗಿಡುಗ ಅಂದರೆ ಭಾವನೆಗಳನ್ನು ಹೊರತುಪಡಿಸಿ ಆ ಒಂದು ಸಿಚುವೇಶನ್ ಅಥವಾ ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ನಮಗೆ ತಿಳಿಸಿಕೊಡುತ್ತೆ.
ಮತ್ತು ಹಂಸ, ಮುಂದಿನ ಒಂದು ಪಕ್ಷಿ ಹಂಸ, ಸ್ವಾನ್. ಇದು ತುಂಬ ಪ್ಯಾಷನೇಟ್, ಅಂದರೆ ತುಂಬ ಭಾವುಕವಾದ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ. ಮತ್ತು ಓಪನ್ ಮೈಂಡೆಡ್, ಅಂದರೆ ತೆರೆದ ಮನಸ್ಸು ಅಂತ ಹೇಳ್ಬೋದು. ಅಂದರೆ ಯಾವುದೇ ವಿಷಯವನ್ನು ಅವರು ಕ್ಲೋಸ್ ಮೈಂಡ್ ನೀವೇನಾರು ಹೇಳಿದ್ರೆ ನಡೆಯೋದೆಲ್ಲ ಬಿಡು, ಹಾಗೆಲ್ಲ ಆಗ್ಬಿಡುತ್ತಾ ಅಂಥೇಳಿ, ಅದು ಕ್ಲೋಸ್ ಮೈಂಡ್, ಅಂದರೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಓಪನ್ ಮೈಂಡ್ ಅಂದಾಗ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ನೋಡೋಣ ಆಗುತ್ತೋ ಇಲ್ವೋ ನೋಡೋಣ. ಸೊ ಅದು ಸ್ವಾನ್. ಅಂದರೆ ಪ್ಯಾಷನೇಟ್ ಅಂದಾಗ ವಿಪರೀತ ಭಾವನೆಗಳು. ಈಗ ನಮ್ಮಲ್ಲೇ ನಮ್ಮ ಕುಟುಂಬದಲ್ಲಿರ್ಬೋದು, ನಮ್ಮ ಸಹೋದ್ಯೋಗಿಗಳಿರ್ಬೋದು, ಅಥವಾ ನಮ್ಮ ಸ್ನೇಹಿತರಿರ್ಬೋದು, ಎಷ್ಟೋ ಥರ ಇರ್ತಾರಲ್ವ, ತುಂಬ ಭಾವುಕರು ಇರ್ತಾರೆ. ನಿಮಗೊಂದು ಸಣ್ಣ ನೋವಾದ್ರೂ ಅವರು ಅರ್ಥ ಬಿಡ್ತಾರೆ, ಮತ್ತು ಆ ನೋವನ್ನು ಅವರು ಸ್ಪಂದಿಸ್ತಾರೆ. ಇನ್ನು ಕೆಲವರು ಮನೆಯಲ್ಲೇ ಇದ್ರೂ ಹೌದು ಆಗಿದೆ, ಅದಕ್ಕೆ ಏನು ಮಾಡೋಣ ಹೇಳು, ನೋಡೋಣ ಏನು ಮಾಡೋಣ. ಈಗ ಒಬ್ಬರು ಆಸ್ಪತ್ರೆಯಲ್ಲಿ ಇದ್ರೂ ಆಯಿತು, ಅವ್ರ ಅಮ್ಮ ಇದರ ಜೊತೆಯಲ್ಲಿ ನಾನು ಕೆಲಸಕ್ಕಾದರೂ ಹೋಗ್ತೀನಿ, ರಜೆನ ಕಾಪಾಡ್ಕೋತೀನಿ ಅಂತ ಅನ್ನೋದು ಒಂಥರ ಏನು ಹೇಳ್ತಾರೆ, ಸ್ಥಿತಪ್ರಜ್ಞ ಅಂತ ಹೇಳ್ಬೋದು. ಭಾವುಕ ಅಂದರೆ 4 ಜನ ಇದ್ದೀವಿ ಅಂದ್ರೆ ಇಲ್ಲ ನಾನು ಇರ್ತೀನಿ ಅಂತ, ಒಳಗೆ ಬಿಡಲ್ಲ, ನಾನು ಗೇಟಲ್ಲಿ ಕೂತಿರ್ತೀನಿ ಅನ್ನೋದು ಭಾವುಕತನ. ಅರ್ಥ ಆಯ್ತಲ್ವ? ಸೊ ಈ ಸ್ವಾನ್ ಈ ಒಂದು ವ್ಯಕ್ತಿತ್ವವನ್ನು ನಿರೂಪಿಸುತ್ತೆ. ಮತ್ತು ಯಾರಾದರೂ ಒಬ್ಬರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ, ಇವರ ಜೊತೆ ನಾನು ನನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸ್ಬೋದಾ, ಈ ಬಿಸ್ನೆಸ್ಸಲ್ಲಿ ಇವರನ್ನು ಪಾರ್ಟ್ನರಾಗಿ ತೊಗೋಬೋದಾ ಅಂದಾಗ ನಿಮಗೆ ಹಾಕ್ ಕಾಣಿಸಿದ್ರೆ ಅವರು ಸ್ಕೆಪ್ಟಿಕಲ್ ವ್ಯಕ್ತಿ, ಅಥವಾ ನೀವು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು. ಸ್ವಾನ್ ಅಂದಾಗ ನೀವು ಧಾರಾಳವಾಗಿ ನುಗ್ಗಿ ಹೋಗ್ಬೋದು. ಪ್ಯಾಷನೇಟ್ ಅಂದರೆ ಭಾವುಕ ವ್ಯಕ್ತಿ, ಆರಾಮಾಗಿ ನೀವು ಮುಂದಕ್ಕೆ ಹೋಗ್ಬೋದು ಅನ್ನೋ ಥರ ಕೆಲವೊಂದು ಸೂಚನೆಗಳು. ನಿಮ್ಮ ಪವರ್ ಆ್ಯನಿಮಲ್ ಅಲ್ದಿದ್ರು ಆ ಆ್ಯನಿಮಲ್ ಅಥವಾ ಬರ್ಡ್ ಕಾಣಿಸ್ಕೊಂಡಾಗ ನಿಮಗೆ ಅದು ಒಂದು ದಿಕ್ಸೂಚನೆಯನ್ನು ಕೊಡುತ್ತೆ. ಕಾಗೆ ಅಂದಾಗ ಅನಾಲಿಟಿಕಲ್, ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಕೂಲಂಕುಷವಾಗಿ ಅದನ್ನು ವಿಶ್ಲೇಷಣೆ ಮಾಡೋದು. ಮತ್ತು ಶೇರಿಂಗ್, ಎಲ್ಲ ಬಾ 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 ಅಂತ ಹಂಚ್ಕೊಳ್ಳೋದು. ಅದಕ್ಕೆ ಅಲ್ವಾ ಕಾಗೆಗೆ ಪಿಂಡವನ್ನು ಇಡ್ತಾರೆ. ಏಕೆಂದರೆ ಕಾಗೆ ಒಂಥರ ಸಹಜೀವನವನ್ನು ನಡೆಸುವಂಥ ಪಕ್ಷಿ ಅಂತ ಹೇಳ್ಬೋದು. ಕಾ ಅಂತ ಬಳಗವನ್ನೆಲ್ಲ ಕರೆದು ತಿನ್ನಿಸುತ್ತೆ. ಹಾಗೆ ನಮ್ಮ ಪೂರ್ವಿಕರು ಬಳಗವನ್ನೆಲ್ಲ ಸೇರಿಸಿ ನೋಡೋದಕ್ಕೆ ಇಷ್ಟಪಡ್ತಾರಂತೆ. ಸೊ ಹಾಗಾಗಿ ಕಾಗೆ ಅಂತ ಬಂದಾಗ, ಪಿಂಡ ಅಂತ ನಾವು ಮಾತಾಡಿದಾಗ, ಅಫ್ಕೋರ್ಸ್ ಅದರ ಮೆಡಿಟೇಷನ್, ಮಹಾಲೆ ಮೆಡಿಟೇಷನ್ ಸುಮಾರು ಮಾಡಿಸಿದ್ದೀನಿ ನಾನು, ಅದು ಬೇರೆ ವಿಷಯ. ಕಾಗೆ ಅಂತ ಬಂದಾಗ, ಪಿಂಡ ಅಂತಂದಾಗ, ಯಾವಾಗ ಒಂದು ವ್ಯಕ್ತಿಯ ದೇಹಾಂತ ಆಗುತ್ತೋ ಆ ವ್ಯಕ್ತಿ ಮುಂದಿನ ಒಂದು ಜರ್ನಿ, ಅಂದರೆ ಒಂದು ಅವರ ಆತ್ಮ ಒಂದು ಇದೆಲ್ಲ ಹೋಗ್ತಾ ಇದ್ದಾಗ ಪಿಂಡವನ್ನು ಇಡೋದಕ್ಕೆ ಅಂತ ಮಕ್ಕಳು ಕರೆದು, ಮಕ್ಕಳಿಗೆ ಮಾತುಕತೆ ಇಲ್ಲ, ಸೊಸೆಯಂದರಿಗೆ ಬರೋದಿಲ್ಲ, ಆ ಒಂದು ಸತ್ತ ವ್ಯಕ್ತಿಯ ಗಂಡನೋ ಹೆಂಡತಿನೋ ಇವರು ಗೌರವವಾಗಿ ನಡೆಸ್ಕೋತಿಲ್ಲ ಅಂದಾಗ ಕಾಗೆಗೆ ತುಂಬ ನೋವಾಗತ್ತಂತೆ. ಅಂದರೆ ಎಲ್ಲರೂ ಒಟ್ಟಾಗಿ ಮಾಡಿದಾಗ ಆ ಒಂದು ದಿನಕ್ಕಾದರೂ ನಿಮ್ಮ ದ್ವೇಷವನ್ನು, ನಿಮ್ಮ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿರುತ್ತೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಜೊತೆಯಾಗಿ ಒಗ್ಗಟ್ಟಾಗಿ ಒಂದು ಪೂಜೆಯನ್ನು ಮಾಡಿ ಪಿಂಡವನ್ನು ಪ್ರದಾನ ಮಾಡಿ ಎಡೆಯನ್ನು ಕಾಗೆಗೆ ಇಡಿ ಅಂತ ಹೇಳ್ಬೋದು. ಸೊ ಶೇರಿಂಗ್ ಆ್ಯಂಡ್ ಕೇರಿಂಗ್ ಕಾಗೆ ಒಂದು ಲಕ್ಷಣ. ಮತ್ತು ಅಡ್ಯಾಪ್ಟಬಲ್ ಅಂದಾಗ ಯಾವ ವಿಷಯವಾದರೂ ನಾವು ಅಡ್ಯಾಪ್ಟ್ ಆಗಬೇಕು. ಏಕೆಂತಂದರೆ ನಾವು ಅಡ್ಯಾಪ್ಟ್ ಆಗದೇ ಇದ್ದಾಗ ಆ ವಿಷಯ ಮುಂದಕ್ಕೆ ಹೊಟ್ಟೋಗುತ್ತೆ. ಉದಾಹರಣೆಗೆ ಮೊದಲು ವಿಡಿಯೋ ಪಾರ್ಲರ್ಸ್ ಅಂತ ಇರ್ತಿತ್ತು, ವಿಡಿಯೋ ರೆಕಾರ್ಡರ್ ಅಂತ ಇರ್ತಾಯಿತ್ತು, ವಿಡಿಯೋ ಕ್ಯಾಸೆಟ್ ಪ್ಲೇಯರ್ ಅಂತ ಇರ್ತಾಯಿತ್ತು. ನಾವೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದ ಟೈಮಲ್ಲಿ, ಸ್ಕೂಲಲ್ಲಿ ಇದ್ದ ಟೈಮಲ್ಲಿ ಅದನ್ನು ತೊಗೊಂಬರೋದು, 3 ಸಿನಿಮಾ ಒಟ್ಟಿಗೆ ನೋಡೋದು, ವಾಪಸ್ ಕೊಡೋದು, ಅದರ ಬಾಡಿಗೆಗೆ ಅಂತ ಕೊಡ್ತಾಯಿದ್ರು. ಆ ಥರ ಎಲ್ಲ ಮಾಡ್ತಿದ್ವಿ. ಆಮೇಲೆ CD ಬಂದಾಗ ಯಾರ್ಯಾರು ಆ ವಿಡಿಯೋ ಕ್ಯಾಸೆಟನ್ನು CD ಕನ್ವರ್ಟ್ ಮಾಡಿಕೊಂಡ್ರು ಅವರಿಗೆ ಒಂದು ನೆಕ್ಸ್ಟ್ ಲೈನ್ ಸಿಕ್ತು. ನಾನು ಕ್ಯಾಸೆಟೇ ಇಟ್ಕೋತೀನಿ ಅಂದವ್ರು ಇವತ್ತು ಇಲ್ಲವೇ ಇಲ್ಲ, ಕ್ಯಾಸೆಟ್ ಪ್ಲೇಯರ್ಗಳೇ ಬರೋದಿಲ್ಲ ಅಲ್ವಾ, ಅದು ಅಬ್ಸಾಲಿಟ್, ಮುಗಿದೋಯ್ತು ಅದರ ಕತೆ. ನಂತರ ಪೆನ್ ಡ್ರೈವ್ ಬಂದಾಗ ಈ CDಗಳು ಕೂಡ ಹೊಟ್ಟೋಯ್ತು ಅಲ್ವಾ. ಮತ್ತು ಇವಾಗ ಪೆನ್ ಡ್ರೈವ್ ಕೂಡ ಹೊಟ್ಟೋಯ್ತು, ಏಕೆಂದರೆ ಕ್ಲೌಡ್ ಬಂದುಬಿಡ್ತು, ಮತ್ತು ಪ್ರತಿಯೊಂದು ಯೂಟ್ಯೂಬಲ್ಲೇ ಸಿಗುತ್ತೆ. ಸೊ ಟೆಕ್ನಾಲಜಿ ಬದಲಾಗ್ತಾ ಹೋದಾಗ ನಾವು ಅದಕ್ಕೆ ಅನುಗುಣವಾಗಿ ನಡ್ಕೊಂಡಾಗ ನಾವು ಒಂಥರ ಸರ್ವೈವಲ್ ಅಂತ ಹೇಳ್ತಾರೆ. ಇವತ್ತು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ, ಯಾರು ಬದಲಾವಣೆಗಳನ್ನು ಸ್ವೀಕರಿಸಿ ಅದಕ್ಕೆ ಹೊಂದ್ಕೊಂಡು ಹೋಗ್ತಾರೋ ಅವರು ನಡೆಸ್ಕೊಂಡು ಹೋಗ್ತಾರೆ ಅಂತ. ಹಾಗೆ ಕಾಗೆ ಯಾವುದೇ ಊರಲ್ಲಿ ನೋಡಿ, ಎಲ್ಲೇ ನೋಡಿ ಕಾಗೆ ಇದ್ದೇ ಇರುತ್ತೆ, ಏಕೆಂದರೆ ತುಂಬ ಅಡ್ಯಾಪ್ಟಬಲ್ ಬರ್ಡ್ ಅದು. ಮತ್ತು ಆನೆ, ಎಲಿಫೆಂಟ್ ಅಂದಾಗ ಅದರ ಒಂದು ಸಂಕೇತ ಏನು? ಅಫ್ಕೋರ್ಸ್ ಪವರ್, ವಿಪರೀತ ಶಕ್ತಿಶಾಲಿಯಾದ ಒಂದು ಪ್ರಾಣಿ. ಮತ್ತು ಒಂಥರ ಗಜಗಾಂಭೀರ್ಯ ಅಂತ ಹೇಳ್ತಾರಲ್ವ, ವಿಪರೀತ ಗಾಂಭೀರ್ಯ ಅಂದರೆ ರಾಯಲ್, ರೀಗಲ್, ಒಂಥರ ರಾಜ ಮರ್ಯಾದೆ ಅನ್ನೋ ಹಾಗೆ ರಾಜ ಗಾಂಭೀರ್ಯ ಅಂತ ಹೇಳ್ತಾರಲ್ವ, ತುಂಬ ಗಂಭೀರವಾದ ಪ್ರಾಣಿ. ಮತ್ತು ಇದು ಗಣೇಶ, ಪ್ರಾಣಿಗಳು ದೇವರುಗಳಿಗೆ ಕೂಡ ಇವಾಗ ಎಲಿಫೆಂಟ್ ಅಂದಾಗ ಗಣೇಶ ಏನಕ್ಕೆ ತುಂಬ ಹೆಸರುವಾಸಿ? ತೊಡಕು, ತೊಂದರೆಗಳ ನಿವಾರಣೆ, ಆಬ್ಸ್ಟ್ಯಾಕಲ್ಸನ್ನು ರಿಮೂವ್ ಮಾಡೋದು, ಮತ್ತು ಮ್ಯಾನಿಫೆಸ್ಟೇಷನ್ ಕೂಡ, ಇಚ್ಛೆಗಳನ್ನು ತಥಾಸ್ತು ಅಂತ ಹೇಳೋದು, ಮ್ಯಾನಿಫೆಸ್ಟೇಷನ್ಗೆ ಅಮೆನ್ ಅಂತ ಹೇಳೋದು, ಇದು ಆನೆಯ ಒಂದು ಲಕ್ಷಣ. ಮತ್ತು
ಮತ್ತೊಂದು ಪ್ರಾಣಿಗೆ ಹೋದರೆ ಫಾಕ್ಸ್ ಅಂತಂದಾಗ ವಿಪರೀತ ಜಾಣತನ. ಆದರೆ ಆ ಜಾಣತನದಲ್ಲಿ ಸ್ವಲ್ಪ ಕನ್ನಿಂಗ್ನೆಸ್, ಅಂದರೆ ಅತಿ ಬುದ್ಧಿವಂತಿಕೆ. ಅಂದರೆ ನಾನು ಮಾತ್ರ ಚೆನ್ನಾಗಿ, ಅಂದರೆ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ಳೋದು, ಬೇರೆಯವರ ಬಗ್ಗೆ ಅಷ್ಟು ಯೋಚನೆ ಮಾಡೋದಿಲ್ಲ. ಸ್ವಲ್ಪ ಸೆಲ್ಫಿಶ್ನೆಸ್ ಅಂತ ಹೇಳ್ಬೋದು. ಎಂಪತ್ಸ್ ಅಲ್ಲ, ಅಂದರೆ ಬೇರೆಯವರ ದೃಷ್ಟಿಕೋನ ಬೇಕಿರೋದಿಲ್ಲ, ಅದು ಫಾಕ್ಸ್. ಆದರೆ ಈ ನರಿ ಅನ್ನೋದು ತುಂಬ ಸೆನ್ಸಿಟಿವ್ ಆದಂತಹ ಒಂದು ಪ್ರಾಣಿ ಅಂತ ಹೇಳ್ಬೋದು. ಮತ್ತು ಎಲ್ಲರೂ ನೀವು ಊರಿಗೆಲ್ಲ ಹೋಗ್ತಿದ್ದಾಗ ಅಥವಾ ಎಲ್ಲಾದರೂ ಈ ಫಾರೆಸ್ಟ್ ಏರಿಯಾ ಕ್ರಾಸ್ ಮಾಡ್ತಿದ್ದಾಗ ನರಿ ಕಂಡ್ರೆ ಲಕ್ ಅಂತ ಹೇಳ್ತಾರೆ. ನರಿ ಅನ್ನೋದು ಲಕ್ಕನ್ನು ಕೂಡ, ಅದೃಷ್ಟವನ್ನು ಕೂಡ ಸಂಕೇತಿಸುತ್ತೆ. ಮತ್ತು ನರಿ ಕಂಡಾಗ, ನರಿ ಮುಖದಲ್ಲಿ ಎದ್ಯಾ ಅಂತ ಹೇಳ್ತಾರಲ್ವ, ನರಿಯನ್ನು ಕಂಡಾಗ ಹಣಕಾಸು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ 5 ಪ್ರಾಣಿಗಳು ಆಯಿತು. ಮತ್ತು ನೆಕ್ಸ್ಟ್ ಹೇಳಬೇಕಂದ್ರೆ ಕುದುರೆ ಅಂದಾಗ ಅದು ಒಂಥರ ಗ್ರೇಸ್ಫುಲ್, ಅಂದರೆ ತುಂಬ ಒಂಥರ ಏನು ಹೇಳ್ತಾರೆ, ಸೊಗಸಾಗಿ ಇರುವಂಥ ಒಂದು ತುಂಬ ನೋಡೋದಕ್ಕೆ ಸುಂದರವಾದಂಥ ಪ್ರಾಣಿ ಅಂತ ಹೇಳ್ಬೋದು. ಮತ್ತು ವೇಗವನ್ನು ಪ್ರತಿನಿಧಿಸುತ್ತೆ. ಅಂದರೆ ಕೆಲವ್ರ ಜೀವನದಲ್ಲಿ ಎಲ್ಲ ವೇಗವಾಗಿ ಆಗೋಗುತ್ತೆ, ಸಾವು ಕೂಡ ಅಷ್ಟೇ ವೇಗವಾಗಿ ಆಗೋಗುತ್ತೆ. ಅಂದರೆ ಎಲ್ಲರ ಜೀವನದಲ್ಲೂ ಸಾವು ಆಗಬೇಕು ಅಂತಲ್ಲ, ಬೇಗ ಮದುವೆ ಆಯಿತು, ಬೇಗ ಮಗು ಆಯಿತು, ಬೇಗ ಮನೆ ಕಟ್ಟಿದ್ರು, ಆ ಥರ ಕೆಲವೊಬ್ಬರ ಜೀವನದಲ್ಲಿ ಎಲ್ಲ ಬೇಗ ಆಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ಎಲ್ಲ ನಿಧಾನಕ್ಕಾದ್ರೂ ಅವರು ಚೆನ್ನಾಗಿರ್ತಾರೆ. ಇದು ಸರಿ, ಅದು ತಪ್ಪು ಅನ್ನೋದಲ್ಲ ಇಲ್ಲಿ ವಿವಾದ. ಮತ್ತು ಕುದುರೆ ಅನ್ನೋದು ತುಂಬ ಪ್ರೀತಿ ಅನುಕಂಪ ಇರುವಂಥ ಪ್ರಾಣಿ, ಮತ್ತು ಶಾಂತಿಯುತವಾದಂಥ ಪ್ರಾಣಿ, ಪೀಸ್. ಮತ್ತು ಇನ್ನೊಂದೇನಂತಂದರೆ ಇದು ಕೂಡ ಮನುಷ್ಯನಿಗೆ ತುಂಬ ಸಹಾಯವನ್ನು ಮಾಡುವಂತಹ ಪ್ರಾಣಿ, ಅಂದರೆ ಸಹಾಯ ಗುಣ ಇರುವಂಥ ಪ್ರಾಣಿ. ತುಂಬ ಚೆನ್ನಾಗಿ ಹೇಳಿದ ಮಾತನ್ನು ಕೇಳುತ್ತೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ಕುದುರೆಗಳು ಮನುಷ್ಯನಿಗೆ ತುಂಬ ಹತ್ತಿರ ಅಂತ ಹೇಳ್ತಾರೆ. ಕುದುರೆಗೂ ಸಹ ಇನ್ಫೆಕ್ಷನ್ ಆಗೋದು ಅದೆಲ್ಲ ತುಂಬ ಜಾಸ್ತಿ. ಸೊ ಅಷ್ಟೇ ಸ್ಟೆರೈಲ್ ಕಂಡೀಷನಲ್ಲಿ ಆಪ್ರೇಷನ್ ಮಾಡ್ತಾರಂತೆ. ಬೇರೆ ಪ್ರಾಣಿಗಳಿಗಾದರೆ ನಡೆಯುತ್ತೆ. ಈಗ ವೆಟರ್ನರಿ ಹಾಸ್ಪಿಟ್ಲ್ಗೆ ಹೋದರೆ ನಾಯಿ ಇದಕ್ಕೆ ಅಷ್ಟೊಂದು ಸ್ಟೆರಿಲಿಟಿ ನೋಡೋದಿಲ್ಲ, ಬಟ್ ಕುದುರೆಗೆ ನೋಡಬೇಕಂತೆ. ಸೊ ಹೆಚ್ಚು ಕಮ್ಮಿ 6 ಪ್ರಾಣಿಗಳ ಬಗ್ಗೆ ಹೇಳಿದ್ದೀನಿ. ಒಂದು ಮೆಡಿಟೇಷನನ್ನು ಕೂಡ ಮಾಡಿಸಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಪ್ರಾಣಿಗಳ ಬಗ್ಗೆ ಹೇಳೋ ಅಷ್ಟರಲ್ಲಿ ನೀವು ಮಾಡಬೇಕಾಗಿರೋದಿಷ್ಟು, ಈ ಮೆಡಿಟೇಷನನ್ನು ನೀವೇ ಮತ್ತೆ ಪ್ಲೇ ಮಾಡಿಕೊಂಡು ನಿಮ್ಮ ಒಂದು ಪವರ್ ಆ್ಯನಿಮಲ್ ಯಾವುದಿರ್ಬೋದು ಅಂತ ತಿಳ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಕಸ್ಮಾತ್ ನಾನು ಹೇಳೋ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ನಿಮ್ಮ ಒಂದು ಪವರ್ ಆ್ಯನಿಮಲ್ ಬಗ್ಗೆ ನಾನು ಹೇಳದಿದ್ರು ನೀವು ಕೇಳಿದಾಗ ಅದಕ್ಕೆ ಖಂಡಿತ ಉತ್ತರವನ್ನು ನಾನು ಕೊಡ್ತೀನಿ. ಸೊ ಇದು ನಿಮ್ಮ ಹೋಮ್ವರ್ಕ್. ನಿಮ್ಮ ಪವರ್ ಆ್ಯನಿಮಲ್ ಯಾವುದು, ಸ್ಪಿರಿಟ್ ಆ್ಯನಿಮಲ್ ಯಾವುದು ಅಂತ ಕಂಡುಹಿಡ್ಕೊಂಡು ನನಗೆ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.